ಲೋಕದಲ್ಲಿ ಅಧರ್ಮ ಹೆಚ್ಚಿದಾಗ ಧರ್ಮವನ್ನು ಪುನಃಸ್ಥಾಪಿಸಲು ಸಜ್ಜನರನ್ನು ಎತ್ತಿ ಹಿಡಿದು ದುರ್ಜನರನ್ನು ದಮನಗೊಳಿಸುವ ಮೂಲಕ ಧರ್ಮ ಸಂಸ್ಥಾಪನೆಗೆ ಪರಮಾತ್ಮ ಕಾಲಕಾಲಕ್ಕೆ ಯಾವುದೋ ಒಂದು ರೂಪದಲ್ಲಿ ಇಳಿದು ಬರುತ್ತೇನೆ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಭಗವಾನ್ ವಿಷ್ಣುವು ಧರ್ಮವನ್ನು ಎತ್ತಿ ಹಿಡಿಯಲು 10 ಅವತಾರಗಳನ್ನು ಎತ್ತಿದ್ದಾನೆ ಎನ್ನುವ ನಂಬಿಕೆ ಇದೆ. ಹಿಂದೆ ಸಹಸ್ರಾರು ಅವತಾರಗಳು ಆಗಿದ್ದವು. ಭವಿಷ್ಯದಲ್ಲಿ ಅನೇಕ ಸಹಸ್ರ ಅವತಾರಗಳು ಆಗ್ತವೆ ಎಂದು ಹರಿವಂಶದಲ್ಲಿ ಹೇಳಿದೆ. ಮಹಾವಿಷ್ಣುವಿನ 10 ಅವತಾರಗಳಲ್ಲಿ ಮೊದಲನೆಯ ಅವತಾರವಾದ ಮತ್ಸ್ಯ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಸತ್ಯವ್ರತನೆಂಬ ಒಬ್ಬ ರಾಜನಿರ್ತಾನೆ. ಅವನು ತುಂಬ ಉದಾರನೂ ಭಗವಂತನ ಪರಮಭಕ್ತನೂ ಆಗಿರ್ತಾನೆ. ಒಂದು ದಿನ ಅವನು ಕೃತಮಾಲಾ ಎಂಬ ನದಿಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಇರುವಾಗ ಅವನ ಬೊಗಸೆಯಲ್ಲಿ ಒಂದು ಪುಟ್ಟ ಮೀನು ಬಂದುಬಿಡ್ತು. ಲೀಲಾ ಶರೀರಿಯಾದ ಭಗವಂತನೇ ಮತ್ಸ್ಯನಾಗಿ ಅವತರಿಸಿದ್ದ. ಅದು ತನ್ನನ್ನು ಕಾಪಾಡೆಂದು ಬೇಡ್ಕೊಳ್ಳುತ್ತೆ. ಆ ಮೀನಿನ ಮಾತನ್ನು ಕೇಳಿ ರಾಜನು ಅದನ್ನು ಕಮಂಡಲುವಿನಲ್ಲಿ ಹಾಕಿಕೊಂಡು ತನ್ನ ಆಶ್ರಮಕ್ಕೆ ತಂದ್ಕೋತಾನೆ. ಅದು ಒಂದೇ ಸಮನೆ ಬೆಳೆಯುತ್ತಾ ಕಮಂಡಲುವಿನಲ್ಲಿ ಹಿಡಿಯದಾಯಿತು. ಆಗ ಅದನ್ನು ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಇಡಬೇಕಾಯಿತು. ಸ್ವಲ್ಪ ಹೊತ್ತಿನಲ್ಲೇ ಅದು ಅದಕ್ಕಿಂತಲೂ ದೊಡ್ಡದಾಯಿತು. ಆ ಪಾತ್ರೆಯು ಅದಕ್ಕೆ ಸಾಲದಾಯಿತು. ಕೊನೆಗೆ ರಾಜ ಸತ್ಯವ್ರತನು ಸೋಲನ್ನು ಒಪ್ಪಿಕೊಂಡು ಆ ಮೀನನ್ನು ಸಮುದ್ರಕ್ಕೆ ಬಿಡಬೇಕು ಅಂತ ಹೊರಡ್ತಾನೆ. ಸಮುದ್ರದಲ್ಲಿ ಬಿಡುವಾಗ ಆ ಮೀನು ರಾಜನಿಗೆ ಹೇಳುತ್ತೆ, ರಾಜನೇ, ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮೀನು ತಿಮಿಂಗಲಗಳೆಲ್ಲ ಇರ್ತವೆ. ಅವು ನನ್ನನ್ನು ತಿಂದುಬಿಟ್ಟಾವು. ಅದಕ್ಕೆ ಸಮುದ್ರದಲ್ಲಿ ನನ್ನನ್ನು ಬಿಡಬೇಡ. ಮೀನಿನ ಮಧುರ ಗಂಭೀರ ವಾಣಿಯನ್ನು ಕೇಳಿದ ರಾಜ ಮೋಹಿತನಾಗ್ತಾನೆ. ಅವನಿಗೆ ಭಗವಂತನ ಲೀಲೆ ಅನ್ನೋದರಲ್ಲಿ ಸಂಶಯ ಮೂಡಲಿಲ್ಲ. ಅವನು ಕೈ ಜೋಡಿಸಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ. ಮತ್ಸ್ಯಾವತಾರಿಯಾದಂತಹ ಭಗವಂತನು ತನ್ನ ಪ್ರಿಯ ಭಕ್ತನಾದ ಸತ್ಯವ್ರತನಲ್ಲಿ ಹೇಳುತ್ತಾನೆ, ಸತ್ಯವ್ರತನೇ, ಇಂದಿನಿಂದ 7ನೇ ದಿನ 3 ಲೋಕಗಳು ಪ್ರಳಯ ಕಾಲದ ನೀರಿನಲ್ಲಿ ಮುಳುಗಿ ಹೋಗ್ತವೆ. ಆಗ ನನ್ನ ಪ್ರೇರಣೆಯಂತೆ ನಿನ್ನ ಬಳಿಗೆ ದೊಡ್ಡದಾದ ದೋಣಿಯೊಂದು ಬರುವುದು. ನೀನು ಎಲ್ಲ ಜೀವಿಗಳನ್ನು, ಮರಗಿಡಗಳನ್ನು, ಭತ್ತವೇ ಮೊದಲಾದಂತಹ ಬೀಜಗಳನ್ನು ಎತ್ತುಕೊಂಡು ಸಪ್ತರ್ಷಿಗಳೊಂದಿಗೆ ಆ ದೋಣಿಯಲ್ಲಿ ಕುಳಿತು ಸಂಚರಿಸ್ತಾ ಇರು. ಚಂಡಮಾರುತವು ಬೀಸಿದಾಗ, ದೋಣಿಯು ಅಲ್ಲೋಲ ಕಲ್ಲೋಲವಾದಾಗ ನಾನು ಇದೇ ರೂಪದಿಂದ ಬಂದು ನಿಮ್ಮೆಲ್ಲರನ್ನ ಕಾಪಾಡ್ತೇನೆ. ಭಗವಂತನು ರಾಜನಲ್ಲಿ ಹೀಗೆ ಹೇಳಿ ಅದೃಶ್ಯನಾಗ್ತಾನೆ. ಕೊನೆಗೆ ಆ ಸಮಯ ಬಂದೇ ಬಿಡ್ತು. ರಾಜ ಸತ್ಯವ್ರತನು ನೋಡ್ತಾ ಇರುವಾಗಲೇ ಇಡೀ ಪೃಥ್ವಿಯು ನೀರಿನಲ್ಲಿ ಮುಳುಗತೊಡಗಿತು. ರಾಜನಿಗೆ ಭಗವಂತನ ಮಾತು ನೆನಪಾಯಿತು. ನೋಡುತ್ತಿರುವಾಗಲೇ ದೋಣಿಯು ಬಳಿಗೆ ಬಂತು. ಅವನು ಎಲ್ಲ ಬೀಜಗಳನ್ನು ಎತ್ತಿಕೊಂಡು ಸಪ್ತರ್ಷಿಗಳೊಂದಿಗೆ ಬೇಗನೆ ದೋಣಿಯಲ್ಲಿ ಹತ್ತಿ ಕುಳಿತುಕೋತಾನೆ. ಸಪ್ತರ್ಷಿಗಳ ಅಣತಿಯಂತೆ ರಾಜನು ಭಗವಂತನನ್ನು ಧ್ಯಾನಿಸ್ತಾನೆ. ಆಗಲೇ ಆ ವಿಸ್ತಾರವಾದ ಭಾರೀ ಸಮುದ್ರದಲ್ಲಿ ಮತ್ಸ್ಯ ರೂಪದಿಂದ ಭಗವಂತನು ಪ್ರಕಟನಾಗ್ತಾನೆ. ಬಳಿಕ ಭಗವಂತನು ಪ್ರಳಯ ಸಮುದ್ರದಲ್ಲಿ ವಿಹರಿಸುತ್ತಿರುವ ಸತ್ಯವ್ರತನಿಗೆ ಜ್ಞಾನ ಭಕ್ತಿಯ ಉಪದೇಶವನ್ನು ನೀಡ್ತಾನೆ. ಹಯಗ್ರೀವನೆಂಬ ಒಬ್ಬ ರಾಕ್ಷಸನಿದ್ನು. ಅವನು ಚತುರ್ಮುಖ ಬ್ರಹ್ಮದೇವರ ಮುಖದಿಂದ ಹೊರಟಿರುವಂತಹ ವೇದಗಳನ್ನು ಕದ್ದುಕೊಂಡು ಹೋಗಿ ಪಾತಾಳದಲ್ಲಿ ಅಡಗಿಸಿಟ್ಟಿರ್ತಾನೆ. ಮತ್ಸ್ಯಾವತಾರಿಯಾದ ಭಗವಂತನು ಹಯಗ್ರೀವನನ್ನು ಕೊಂದು ಆ ವೇದಗಳನ್ನು ಉದ್ಧರಿಸ್ತಾನೆ. ಸಮಸ್ತ ಜಗತ್ತಿನ ಪರಮ ಕಾರಣನಾದಂತಹ ಮತ್ಸ್ಯಾವತಾರಿ ಭಗವಂತನಿಗೆ ನಮಸ್ಕರಿಸಿ ನಮ್ಮೆಲ್ಲರನ್ನ ಕಾಪಾಡಲೆಂದು ಪ್ರಾರ್ಥಿಸೋಣ. ಧನ್ಯವಾದಗಳು.